ಓಂ ನಮೋ ನಾರಾಯಣ. ಓಂ ನಮೋ ನಾರಾಯಣ. ಓಂ ನಮೋ ನಾರಾಯಣ. ಓಂ ನಮೋ ನಾರಾಯಣ. ಈಗ ನಾನು ಏನು ಹೇಳಕ್ಕೆ ಬಂದಿದ್ದೀನಿ ಅಂತಂದರೆ, ಕಾಂಗ್ರೆಸ್ನಲ್ಲಿ ಪರಮೇಶ್ವರ್ನಿಗೆ ಮುಖ್ಯಮಂತ್ರಿ ಮಾಡಬೇಕು ಅಂತ ಹೊರಟಿದ್ದಾರೆ ಸಿದ್ದರಾಮಯ್ಯ. ಇವ್ರಿಗೆ ಸಪೋರ್ಟ್ ಯಾರು? ಜಾರಕಿಹೊಳಿ ಮತ್ತು ಈ ಥರ. ಇವ್ರು ನಾನು ಮೊದಲೇ ಹೇಳಿದ್ದೆ, ಒಂದು ಹಿಂದೆ 2-3 ವೀಡಿಯೋಗಳ ಹಿಂದೆ ಹೇಳಿದ್ದೆ, ಇವರು ಇದೇ ನಾಟಕ ಆಡ್ತಾರೆ ಅಂತ. ನಾಟಕ ಕಂಪ್ನಿಗೆ ಇವನೇ ದೊಡ್ಡ ಕಿಂಗು, ಹೀರೋ. ಯಾರು? ಸಿದ್ದರಾಮಯ್ಯ. ಏನೇನು ನಾಟಕ ಆಡ್ತಾನೆ ನೋಡಿದ್ರ. ಸ್ಥಾನ ಬಿಟ್ಟುಕೊಡ್ಬೇಕು ಅಂತ ಎಷ್ಟೆಲ್ಲ ಆಟ ಆಡ್ತಾರಲ್ಲ ಸಿದ್ದರಾಮಯ್ಯ. ಅಲ್ಲೇ ಡಿ.ಕೆ. ಶಿವಕುಮಾರ್ ಏನು ಮಾಡ್ಕೊಂಡವನೇ ಗೊತ್ತಾ ನಿಮಗೆ? ಆಲ್ರೆಡಿ ಎಲ್ಲ ತಯಾರಿ ಮಾಡ್ಕೊಂಡವನೇ, ಎಲ್ಲ ತಯಾರಿ ಮಾಡ್ಕೊಂಡವ್ರೆ. ನಿಮ್ಗೆ ಇವತ್ತಲ್ಲ ನಾಳೆ ಅವರು ಸರಿಯಾದ ಉತ್ತರ ಕೊಡ್ತಾರೆ, ಗೊತ್ತಾಯ್ತಾ? ಸಿದ್ದರಾಮಯ್ಯ ನಿಮಗೆ ಸರಿಯಾದ ಉತ್ತರ ಹೆಂಗೆ ಗೊತ್ತಾ? ಮುಟ್ಟು ನೋಡ್ಕೊಳ್ಬೇಕು, ಹಂಗೆ ಕೊಡ್ತಾರೆ. ನೆನೆಸ್ಕೊಳ್ಳಿ. ಇದು ನೀವೇನೋ ರಂಗೋಲೆ ಕೆಳಗೆ ನುಗ್ತೀನಿ ಅಂತಂದರೆ ಡಿ.ಕೆ. ಶಿವಕುಮಾರ್ ಅವರು ರಂಗೋಲೆ ಕೆಳಗೆ ನುಗ್ತಾರೆ, ಅರ್ಥ ಆಯ್ತಾ? ನೀವು ಚಾಪೆ ಕೆಳಗಡೆ ಹೋದರೆ ಅವ್ರು ರಂಗೋಲೆ ಕೆಳಗಡೆ ನುಗ್ತವ್ರೆ. ಎಲ್ಲ ಸಿದ್ಧತೆಗಳು ರೆಡಿ ಆಗ್ತಾಯಿದೆ. ಪಕ್ಷನಿಗೆ ಸ್ಪ್ಲಿಟ್ ಆದರೂ ಪರವಾಗಿಲ್ಲ, ಅವ್ರಿಗೆ ಅಧಿಕಾರ ಬೇಕು, ಅದು ಡಿಸೈಡ್ ಮಾಡ್ಕೊಂಡಿದ್ದಾರೆ. ನಿಮ್ಮ ಅಧ್ಯಕ್ಷ ಮತ್ತು ನಿಮ್ಮ ಮಾಜಿ ಅಧ್ಯಕ್ಷ ರಾಹುಲ್ ಗಾಂಧಿ, ಈಗಿನ ಅಧ್ಯಕ್ಷ ಪೋಸ್ಟ್ ಮಾಸ್ಟರ್ ಖರ್ಗೆ ಅವರು ಬರೀ ಪೋಸ್ಟ್ ಮಾಸ್ಟರ್ ಕೆಲಸ ಮಾಡೋಕ್ಕೆ ಲಾಯಕು. ಸಿದ್ದು ಏನಪ್ಪ ನಾನು ಹೇಳಿದ್ದನ್ನು ಹೇಳ್ಬಿಡಿ ಸರ್, ಆಯಿತು ಅಂತ ಅಂದ್ಕೊಂಡು ಓಡೋಗ್ತಾರೆ ಅಷ್ಟೇ. ಇನ್ನೇನು ಗಡ್ಸಾಗಿ ಕರೆದು ಕೂತ್ಕೊಂಡು ಇಲ್ಲ ಹಿಂಗಲ್ಲ ಹಿಂಗೆ ಮಾಡಿ ಹಿಂಗಂತ ಹೇಳೋಷ್ಟು ಕೆಪಾಸಿಟಿ ಕ್ಯಾಪಿಬಲ್ ಮೊದಲಿಂದನೂ ಇಲ್ಲ. ಇಲ್ಲಿ ವಿರೋಧ ಪಕ್ಷ ನಾಯಕ ಆಗಿದ್ದಾಗಲೂ ಹಂಗೇ ಇದ್ದಿದ್ದು. ಇವ್ರನ್ನ ತಗೊಂಡೋಗಿ ಸೆಂಟ್ರಲಲ್ಲಿ ವಿರೋಧ ಪಕ್ಷದ ನಾಯಕನ ಮಾಡಿದ್ದೀರಿಲ್ಲಪ್ಪ, ಹೆಂಗಯ್ಯ ಇದು? ಎಷ್ಟು ಮಟ್ಟಗಾಯ್ತು ನೋಡಿದ್ರ ಇದು? ಇದು ಸರಿಯಾದ ಕ್ರಮನಾ? ಅಲ್ಲ ಸಿದ್ದರಾಮಯ್ಯ ಅವರೇ, ನೀವು ಹಾಳಾಗೋದಲ್ಲದೆ ಇಡೀ ಕುಟುಂಬನೇ ಹಾಳು ಮಾಡಿ ಹೋಗ್ತಾಯಿದ್ದೀರ. ನಾನೇನು ಒಬ್ಬ ಹಾಳಾಗೋದು, ನೀವು ಪಕ್ಷನೇ ಹಾಳು ಮಾಡ್ಕೊಳ್ಳಿ ಹಿಂಗಂತ ನಿರ್ಧಾರ ಮಾಡ್ಕೊಂಡಿದ್ದೀರ. ನಿಮ್ಮ ರಾಹುಲ್ ಗಾಂಧಿ ಇನ್ನೂ 1 ವಾರ 15 ದಿನ ಬರಲಿಲ್ಲ ಅಂದರೆ ಡಿ.ಕೆ. ಶಿವಕುಮಾರ್ ಏನು ಕಾಯ್ಕೊಂಡು ಬೆಲ್ಲ ತಿಂತ ಕೂತಿರ್ತಾನ? ಕಳ್ಳೆ ಬೆಲ್ಲ ತಿಂತಾನ ಇವನು ಡಿ.ಕೆ. ಶಿವಕುಮಾರು? ಇಲ್ಲ, ಅವನ ದಾರಿ ಅವ್ನು ನೋಡ್ಕೊಳ್ಳೋಕ್ಕೆ ಬೇಜಾನ್ ದಾರಿಗಳು ಅವನಿಗೆ 108 ದಾರಿ ಮಾಡ್ಕೊಡೋರೆ. ಪಕ್ಷನೇ ಹೊಡಿತಾರೆ ಹಿಂದೆ. ಪಕ್ಷ ಹೊಡೆದು ಹೇಳಿದ್ನಲ್ಲ, ಡಿ.ಕೆ. ಶಿವಕುಮಾರ್ ಕಾಂಗ್ರೆಸ್ ಅಂತ ಕಟ್ಟಷ್ಟು ಶಕ್ತಿ ಇದೆ ಅವ್ರಿಗೆ. ಯಾಕೆಂದರೆ ಸಾವಿರಾರು ಕೋಟಿ ಇದೆ. ಸಾವಿರಾರು ಕೋಟಿ ಇರೋದ್ರಿಂದ ಅವರು ಏನು ಬೇಕಾದ್ರೂ ಮಾಡ್ಬೋದು, ಗೊತ್ತಾಯ್ತಾ? ನೀ ಏನು ಮಾಡ್ತೀಯ? ಅಲ್ಲಿ ಕೀರ್ಕೊಂಡು ಹಿಂಗು ತಿಂದ ಮಂಗನಂಗೆ ನೋಡ್ಕೊಂಡು ಕೂತಿರ್ಬೇಕಾಗತ್ತೆ. ಇದು ನೆನಪಿರಲಿ, ಗೊತ್ತಾಯ್ತಾ? ಡಿ.ಕೆ. ಶಿವಕುಮಾರು ಮಾಮೂಲಿ ರಾಜಕಾರಣಿ ಅಲ್ಲ, ಅವನು ಹಣದ ರಾಜಕಾರಣಿ. ಹಣ ಅಂದರೆ ಹೆಂಗಿದೆ ಅಂದರೆ ಹೇರಳವಾಗಿದೆ. 1500 ಕೋಟಿ ಇರೋದು. ಎಷ್ಟು? 1500 ಕೋಟಿ. ನಮ್ಮಮ್ಮ ಅಂದರೆ ಒಂದು 500 ಕೋಟಿ ಹೋಗ್ಬೋದಾ? ಅವ್ನಿಗೆ ಹಂಗೆ ಸಂಪಾದನೆ ಮಾಡೋದು ತಾಕತ್ತು ಇದೆ, ಮಾಡ್ಕೊತಾರೆ. ಅವಾಗೇನು ಮಾಡ್ತೀಯ? ಸಿದ್ದರಾಮಯ್ಯ ಅವರೇ, ನೀವು ಮುಖ್ಯಮಂತ್ರಿಯಾಗಿ ಈ ಥರದ ನಡವಳಿಕೆ ಎಲ್ಲ ಸರಿನಾ? ಏನೋ ಆಗಿದ್ದಾಯ್ತಪ್ಪ, ಬಾ ನಾನು 1-2 ವರ್ಷ ಮಾಡಿದೆ, ನೀನು 2 ವರ್ಷ ಕೂತ್ಕೊಂತ ಕೂರಿಸಿದ್ರೆ ಏನಾಯ್ತದೆ? ಅದಕ್ಕೆ ಮಧ್ಯ ಪರಮೇಶ್ವರನ ಎತ್ಕಟ್ಟಿದ್ಯಾ? ಪರಮೇಶ್ವರರು ಏನೋ ದಲಿತ ಕಾರ್ಡು ದಲಿತರಿಗೆ ಕೊಡಲಿ ಅಂತ. ಹೆಂಗೆ? ಯಾಕೆ ದಲಿತರ ಕಾರ್ಡು? ಇಷ್ಟು ದಿನ ಎಲ್ಲೋಗಿದ್ರು? ಕಳ್ಳೆಬೆಲ್ಲ ತಿಂತಾಯಿದ್ರೇನೋ ಪರಮಶಿವ ಅವರು ಕಳ್ಳೆಬೆಲ್ಲ ತಿಂತಾಯಿದ್ರ ಗೃಹ ಮಂತ್ರಿಯಾಗಿ? ಅವಾಗೆಲ್ಲ ಕೇಳಲೇ ಇಲ್ಲ, ಕೇಳಿದ್ದನ್ನು ನಾವು ನೋಡಲೇ ಇಲ್ಲ. ಈಗ ಡಿ.ಕೆ. ಶಿವಕುಮಾರ್ ನನಗೆ ಬೇಕು ಅಂದ ಮೇಲೆ ನೀವೆಲ್ಲ ಎದ್ದು ನಿಂತ್ಕೊತೀರಲ್ಲ, ಇದು ಸರಿಯಾದ ಕ್ರಮನಾ? ಇದು ಸರಿಯಾದ ಕ್ರಮ ಅಲ್ಲ. ಮತ್ತು ಇನ್ನೊಂದು ಬೆಳವಣಿಗೆ ಆಗ್ತಾಯಿದೆ. ಏನು? ಆ ಕಡೆ BJPನಲ್ಲಿ ನಮ್ಮ ಯಡಿಯೂರಪ್ಪನ ಮಗ ವಿಜಯೇಂದ್ರನಿಗೆ ಸಂಘದ ಅಧ್ಯಕ್ಷ ಸ್ಥಾನ ಕಿತ್ಕೋಬೇಕು ಅಂತ ಎಲ್ಲ ಪೈಪೋಟಿ ಮಾಡ್ತಾರಂತೆ. ಅಧಿಕಾರನೇ ಇಲ್ಲ, ಕಿತ್ಕೊಂಡು ಏನರಯ್ಯ ಮಾಡ್ತೀರಾ? ಯಾರೋ ಒಬ್ಬ 5 ವರ್ಷ ಕೂತ್ಕೊಳ್ಳಿ ಬಿಡ್ರಯ್ಯ. BJP ಈಗಾಗಲೇ ಏನು ಗೊತ್ತಾ, ಒಡೆದ ಮನೆ ಆಗ್ಬಿಟ್ಟೈತೆ. ಆ ಒಡೆದ ಮನೆಯಲ್ಲಿ ವಿರೋಧ ಪಕ್ಷದ ನಾಯಕ ಯಾರು ಅಂತ ಗೊತ್ತಿಲ್ಲ. ಮತ್ತು ಅದಕ್ಕೆ ಸರಿಯಾಗಿ ಮುನ್ನಡೆಸೋ ತಾಕತ್ತು ಇರ್ತಕ್ಕಂಥವ್ರು ಯಾರೂ ಇಲ್ಲ. ನಾನು ಆಗ್ತೀನಿ ಅಂದ್ಬಿಟ್ಟು RS ನೀನು ವಿರೋಧ ಪಕ್ಷ ನಾಯಕ ಆಗ್ಬಿಟ್ಟು
ಏನಪ್ಪ ಮಾತಾಡ್ತಾ ಇದೀಯಾ? ಕಾಂಗ್ರೆಸ್ನವ್ರು ಇಷ್ಟೆಲ್ಲ ದಬ್ಬಾಳಿಕೆ ಮಾಡ್ತಾವ್ರೆ, ಇಷ್ಟೆಲ್ಲ ಅನಾಹುತಗಳಾಗ್ತಾಯಿದೆ. 4 ತಿಂಗಳಿಂದ ಇದು ನಡೀತಾ ಇರೋದು. 4 ತಿಂಗಳಿಂದ ಎಷ್ಟು ಸತಿ ಮಾತಾಡಿದ್ದೀರಾ ಆರ್ ಅಶೋಕ್ ಅವರೇ? ಹಾಂ, ಕಾಂಗ್ರೆಸ್ ಬಗ್ಗೆ ಸರಿನಾ ಇದು? ನೀವು ವಿರೋಧ ಪಕ್ಷಕ್ಕೆ ಲಾಯಕ? ನೀವು ವಿರೋಧ ಪಕ್ಷದ ಸೀಟಲ್ಲಿ ಕೂತ್ಕೋಬೋದಾ ಬಿ ಜೆ ಪಿಯವರು? ಹಾಂ, ಬಿಟ್ಬಿಡಿ. ರಾಜೀನಾಮೆ ಕೊಟ್ಟೋಗಿ ಬೇರೆ ಯಾವನಾರು ಬಂದು ಕೂತ್ಕೊಂಡು ಮಾತಾಡ್ತಾನೆ, ಅವನು ಗಡಿಸಿರೋನು. ಹಾಂ, ಅರ್ಥ ಆಯ್ತಾ? ಒಬ್ಬೊಬ್ಬನೂ ಒಂದೊಂದು ಥರ ಮಾತಾಡೋದು. ಏನು ಚಿಕ್ಕವನಾದರೆ ಅಧ್ಯಕ್ಷ ಆಗಬಾರ್ದು ಅಂತ ರೂಲ್ಸ್ ಆಯಿತಾ? ವಯಸ್ಸಲ್ಲಿ ಚಿಕ್ಕದ ಕೌಂಟಿಗೆ ಬರಲ್ಲಪ್ಪ. ಮೇಲೆ ಹೈಕಮಾಂಡು ಯಾರನ್ನ ಕೂರಿಸಿರ್ತಾರೋ ಅವ್ರನಿಗೆ ಒಪ್ಕೋಬೇಕು ನೀವು. ಅವ್ನು ಬೇಡ, ಇವನು ಬೇಡ, ಇದೇ ಮೀಟಿಂಗ್ ಕಳ್ಕೊಂಡು 2.5 ವರ್ಷ ನೀವು ತುಂಬಿಸ್ಬಿಟ್ರಿ, ಕಾಂಗ್ರೆಸ್ನವರು ತುಂಬಿಸ್ಬಿಟ್ರಿ. ರಾಜ್ಯಕ್ಕೆ ಮಾತ್ರ ಸಾಲನಿಗೆ ಇಟ್ಬಿಟ್ರಿ. ಏನು ಆಯಿತು ಇವಾಗ ಹೇಳಿ? ಏನು ಪ್ರಯೋಜನ ಆಯಿತು ಹೇಳಿ? ಯಾರಿಗೂ ಉಪಯೋಗ ಆಯಿತು ಹೇಳಿ? ಅರ್ಥ ಆಯ್ತಾ? ಇಡೀ ಯಡಿಯೂರಪ್ಪನವರು ಈಚೆ ಬಂದು ಇಲ್ಲಪ್ಪ ಹಿಂಗೆ ಮಾಡಿರಿ ಹಿಂಗಂತ ಮಾರ್ಗದರ್ಶನ ಕೊಡ್ತಾಯಿಲ್ಲ. ಇಲ್ಲ ಮೇಲೆ ಯಾರ್ಯಾರು ಹೇಳ್ತಾರೆ, ಅಮಿತ್ ಶಾ ಅವರೇ, ಅವರವರೇ, ಇವರವರೇ, ಯಾರು ಏನು ಮಾಡಿದ್ರು ಅಂತ ಪೇಪರ್ ಓದಲ್ವ ನೀವು? ಪೇಪರಲ್ಲಿ ಬಿ ಜೆ ಪಿಯವ್ರದ್ದು ಎಷ್ಟರ ಮಟ್ಟಿಗೆ ಹೇಳಿಕೆ ಬರ್ತಾಯಿದೆ, ಏನೇನು ಮಾಡ್ತಾವ್ರೆ ಅಂತ ಪೇಪರ್ನವ್ರು ಬರೆಯಲ್ವಾ? ಪೇಪರ್ವ್ರಿಗೆ ಬರೀ ಕಾಂಗ್ರೆಸ್ ಬಿಟ್ಟು ಬೇರೆ ಏನು ಪಕ್ಷನೇ ಕಾಣ್ತಾ ಇಲ್ಲ. ಗೊತ್ತಾ? ಒಂದು ವಾರ 15 ದಿವಸದಿಂದ. ಹಾಂ, ಈಗ ಡಿ ಕೆ ಶಿವಕುಮಾರ್ 72 ಜನ ಡಿ ಕೆಗೆ ಬೆಂಬಲ ಅಂತ ಶುರು ಮಾಡ್ಕೊಂಡಿದ್ದಾರೆ. ಮೊನ್ನೆ ಎಲ್ಲ 60 ಜನ, ಇವಾಗ 72. ಇನ್ನೊಂದು ಸ್ವಲ್ಪ ದಿವಸ ಹೋದ್ರೆ 90. ನೋಡೋಣ. ಅದೂ ಒಂಥರ ಪಕ್ಷನೇ ಹೊಡ್ಕೊಂಡು ಹೋಗ್ಬಿಡ್ರಿ ಡಿ ಕೆ ಶಿವಕುಮಾರ್ ಅವರೇ. ನೀವು ಡಿ ಕೆ ಶಿವಕುಮಾರ್ ಕಾಂಗ್ರೆಸ್ ಅಂತ ಮಾಡಿರಿ. ಅವರು ತೃಣಮೂಲ ಕಾಂಗ್ರೆಸ್ ಮಾಡಿದ್ರಲ್ಲ, ಹಂಗೆ ನೀವು ಯಾವ್ದಾದ್ರು ಒಂದು ಹೆಸರಿಕೊಂಡು ಡಿ ಕೆ ಕಾಂಗ್ರೆಸ್ ಹೇಳಿ. ಹೇಳ್ತೀನಿ, ಯಾಕಾಗಲ್ಲ? ಸಾಧ್ಯ ಇದೆ, ಎಲ್ಲ ಮಾಡಿ. ಇದೇನು ಇವತ್ತೇನು ಪಕ್ಷ ಹೊಡೆದಿಲ್ಲ ಕಾಂಗ್ರೆಸ್ಸು, ಹಿಂದೇನು ಬೇಜಾನ್ ಸತಿ ಹೊಡೆದೈತೆ. ನಾನೇ 2-3 ಸತಿ ನೋಡಿದ್ದೀನಿ ಅದು ಪಕ್ಷ ಹೊಡೆದಿರೋದು. ಕಾಂಗ್ರೆಸ್ ಹೈ ಅಂತ ಇತ್ತು, ಹೈನಿಗೆ ಕಿತ್ತಾಕ್ಬಿಟ್ಟು, ಹೈಯಲ್ಲ ಹಸು ಕರೋದು ಪಕ್ಷ ಅದು, ಆವಾಗ ಹೈ ಅಂತ ಮಾಡಿದ್ರು, ಇಂಡಿಯನ್ ಕಾಂಗ್ರೆಸ್ ಅಂತ. ಹಿಂಗೆ ಆವಾಗೂ ಪಕ್ಷ ಹೊಡೆದಿತ್ತು. 78ರಲ್ಲೇನೋ ನನಗಿದೆ, ಅರ್ಥ ಆಯ್ತಾ? ನಾನು ಬೆಂಗಳೂರಿಗೆ ಬಂದು ವಸ್ತು ನನಗಿದೆ ಆವಾಗ ಕಾಂಗ್ರೆಸ್ ಪಕ್ಷ ಇವಾಗ ಆಯಿತು, ಮತ್ತೆ ಹಾಳಾಯಿತು. ಮತ್ತೆ ಅದನ್ನೀಗ ಚೇತರಿಸ್ಕೊಂಡು ಹೆಂಗೋ ಹಿಂಗೂ ಕರ್ಕೊಂಬಂದಿದ್ರು. ಈಗ ಅದು ನೆಲ ಕಚ್ಚುವ ದಿನಗಳು ಬಂದುಬಿಟ್ಟಿದೆ. ಕಾಂಗ್ರೆಸ್ಸು ಮತ್ತು ಇದು ಕರ್ನಾಟಕ ಮತ್ತು ಆಂಧ್ರ ಪ್ರದೇಶದಲ್ಲಿ 2 ಕಾಂಗ್ರೆಸ್ ಹೋಗ್ಬಿಟ್ರೆ ಇನ್ನು ಕಾಂಗ್ರೆಸ್ ಎಲ್ಲಿದೆ ಹುಡುಕಬೇಕು, ದುರ್ಬೀನ್ ಹಾಕ್ಕೊಂಡು ಎಲ್ಲಿದೆ ಅಂತ. ಅರ್ಥ ಆಯ್ತಾ? ಹಿಂಗಾಗಿದೆ ನಿಮ್ಮ ಕತೆ ಅಲ್ವಾ ಸಿದ್ದರಾಮಯ್ಯವರೇ? ನಿಮಗೆ ಸಮಾಧಾನ ಅನಿಸಿದ್ರೆ ಸರಿ, ಓಕೆ ಸಿದ್ದರಾಮಯ್ಯವರೇ. ನನ್ನ ಈ ವಿಡಿಯೋನಿಗ ಶೇರ್ ಮಾಡಿ, ಮತ್ತು ಈ ವಿಡಿಯೋ ಆ ಸಿದ್ದರಾಮಯ್ಯನಿಗೆ ತಲುಪೋರ್ಗೆ ಒಂಚೂರು ಶೇರ್ ಮಾಡ್ತೀರಾ? ಯಾಕಂದರೆ ನಾನು ಭಾಳ ಚೆನ್ನಾಗಿ ಹೇಳಿದ್ದೀನಿ ಇದು. ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಒಂಚೂರು ನಾನು ಯೂಟ್ಯೂಬ್ ಮಾಡ್ತಾಯಿದ್ದೀನಿ, ನನಗೊಂಚೂರು ಸಪೋರ್ಟ್ ಮಾಡಿ ಅಂತ ನಿಮ್ಮನ್ನು ಪ್ರತಿ ದಿವಸ ಕೇಳ್ತಾಯಿದ್ದೀನಿ. ಒಂಚೂರು ಮುಂದೆ ಕಳಿಸ್ತಾನೇ ಇಲ್ಲ. ಯಾಕೆ ನಿಮ್ಗೆ ಇಷ್ಟ ಇಲ್ವಾ ನಾನು ಬೆಳೆಯೋದು? ನಾನು ಮಾತಾಡ್ತಾ ಇರೋದು ನನ್ನ ವಾಕ್ಯಗಳು ಸರಿ ಇಲ್ವಾ? ಎಲ್ಲಾದರೂ ತಪ್ಪಿದರೆ ಹೇಳಿ ತಿದ್ದಿ, ಮತ್ತು ನಾನು ನನಗೆ ಕ್ಷಮಿಸಿ. ಅರ್ಥ ಆಯ್ತಾ? ತಿದ್ದುಕೋತೀನಿ, ಮತ್ತೆ ಇನ್ನೂ ಸರಿಯಾದ ರೀತಿಯಲ್ಲಿ ಮಾತಾಡ್ತೀನಿ ಅಂತ ಹೇಳ್ತಾ, ಜೈ ಹಿಂದ್, ಜೈ ಕರ್ನಾಟಕ, ಮತ್ತು ಓಂ ನಮೋ ನಾರಾಯಣ.